ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಈ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ನಾವು ಎರಡು ಫಾರ್ಮ್ ಅಲ್ಲಿ ಕಂಡುಹಿಡಿಬಹುದು. ಒಂದು ನಾರ್ಮಲ್ ಫಾರ್ಮ್, ಇನ್ನೊಂದು ಎಕಲಾನ್ ಫಾರ್ಮ್. ಎಕಲಾನ್ ಫಾರ್ಮ್ ತುಂಬಾ ಈಸಿ. ಎಕಲಾನ್ ಫಾರ್ಮ್ ಯಾಕೆ ತುಂಬಾ ಈಸಿ ಅಂತ ಅಂದ್ರೆ ಅಲ್ಲಿ ಕೇವಲ ನಾವು ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾತ್ರ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾರ್ಮಲ್ ಫಾರ್ಮ್ ಅಲ್ಲಿ ಏನ್ ಮಾಡಬೇಕು, ನಾವು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಸೊ ಎಕಲಾನ್ ಫಾರ್ಮ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡಬಹುದು. ನಾರ್ಮಲ್ ಫಾರ್ಮ್ ಅನ್ನ ಆದಷ್ಟು ಈಸಿಯಾಗಿ ನಾನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಈ ನಾರ್ಮಲ್ ಫಾರ್ಮ್ ಅಂತ ಅಂದ್ರೆ ಏನು? ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ನಾನು ನಾರ್ಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ನಾರ್ಮಲ್ ಫಾರ್ಮ್ ಈ ರೀತಿ ಇರುತ್ತೆ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಒನ್ ಅಂತ ನಾನು ಬರ್ದಿದ್ದೀನಿ ಅಷ್ಟೇ. ಈ 1 ಆಗಿರ್ಲಿ, 0 ಆಗಿರ್ಲಿ, ಯಾವ್ದಾದ್ರು ನಂಬರ್ ಆಗಿರ್ಲಿ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಇರಬೇಕು. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಮೇಲೆ, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ಎಲ್ಲ ಎಲಿಮೆಂಟ್ಗಳು 0 ಆಗಿರ್ಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ಸ್ ಮೇಲೆ ಮತ್ತೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ ಕೂಡ 0 ಆಗಿರ್ಬೇಕು. ನಾನು ನನ್ನ ಕ್ಯಾಲ್ಕುಲೇಷನ್ ಅನ್ನ ಈಸಿ ಮಾಡ್ಕೊಳೋದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಆದಷ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ 1 ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಗೊತ್ತಾ? ನನಗೆ ಈಸಿ ಆಗ್ತಾ ಹೋಗುತ್ತೆ ಕ್ಯಾಲ್ಕುಲೇಷನ್ ಫರ್ದರ್. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ, ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡಿ, ಈ ಮ್ಯಾಟ್ರಿಕ್ಸ್ ಅನ್ನ ನಾನು ನಾರ್ಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು ನೋಡಿ? 1. ಸೊ ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಕೂಡ 1 ಇಲ್ಲ ಅಂತಂದ್ರೆ ಆದಷ್ಟು 1ಗೆ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಸೊ 1 ಆಲ್ರೆಡಿ ಇದೆ, ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಅದರ ಕೆಳಗಡೆ ಮತ್ತು ಅದರ ಬಲಗಡೆ ಇರುವಂತ ಎಲಿಮೆಂಟ್ ಗಳನ್ನ 0 ಮಾಡಬೇಕು, ಗೊತ್ತಾಯ್ತಾ? ಈಗ ಇದರ ಕೆಳಗಡೆ ಇರುವಂತ ಎಲಿಮೆಂಟ್ಗಳು 2 ಮತ್ತೆ 3 ಅನ್ನ ನಾನು 0 ಮಾಡೋದಕ್ಕೋಸ್ಕರ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡಬೇಕು. ಕೆಳಗಡೆ ಇರುವಂತ ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಬಲಗಡೆ ಅಂತಂದ್ರೆ ಮೇಲ್ಗಡೆ ಇರುವಂತ ಎಲಿಮೆಂಟ್ಸ್ ಗಳನ್ನ 0 ಮಾಡೋದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ? ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಸೊ ಇವಾಗ ರೋ 2, ರೋ 3. ಸೊ ರೋ 2 ಅಲ್ಲಿ ಏನಿದೆ? 2 ಇದೆ. ಸೊ ಅದನ್ನ ನಾನು 0 ಆಗಿ ಕನ್ವರ್ಟ್ ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್. ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇದೆ? ರೋ 1 ಅಲ್ಲಿ ಇದೆ. ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ? ಈ 2 ಅನ್ನ 0 ಮಾಡ್ಬೇಕಲ್ವಾ, ಅದರ ಉಲ್ಟಾ ಬರೀರಿ, -2. ಇಲ್ಲಿ +2 ಇದೆ, ಅಲ್ಲಿ -2 ಬರೀರಿ. ನೆಕ್ಸ್ಟ್ R3. ಸೊ R3 ಅಲ್ಲಿರುವಂತ 3 ಅನ್ನ ನಾನು 0 ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ ವಿಚ್ ಈಸ್ ಇನ್ ರೋ 1. ಸಿಂಪಲ್ ಟೆಕ್ನಿಕ್ ಏನು? 3 ಅನ್ನ 0 ಮಾಡಬೇಕಲ್ವಾ, ಸೊ -3. ಇದೇ ಒಂದು ಕಾರಣಕ್ಕೋಸ್ಕರ ನಾನೇನ್ ಮಾಡಿದ್ದು, ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ ಆದಷ್ಟು 1ಗೆ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದ್ದು. ಆದಷ್ಟು 1ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಈ ರೀತಿ ಉಲ್ಟಾ ಬರೋದ್ರೆ ಆಯ್ತು, ಈಸಿಯಾಗಿ ಈ ಕ್ವೆಶನ್ ಸಿಗ್ತಾ ಹೋಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದಕ್ಕೋಸ್ಕರ ಸೊ ಒಂದ್ಸಲಿ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿದೀರ ಅಂತಂದ್ರೆ ಅದನ್ನ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಅಪ್ಡೇಟ್ ಮಾಡಬೇಕು. ಇಲ್ಲಿ ಕೇವಲ 2 ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿರೋದು, ರೋ 2 ಮತ್ತೆ ರೋ 3ಗೆ. ಸೊ ರೋ 1 ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಸೊ ನಾವು ಈ 2 ಆಪರೇಷನ್ಸ್ ಅನ್ನ ಏನಕ್ಕೆ ಅಪ್ಲೈ ಮಾಡಿದ್ದು? 2 ಮತ್ತೆ 3 ಅನ್ನ 0 ಮಾಡೋದಕ್ಕೋಸ್ಕರ. ಸೊ ಡೈರೆಕ್ಟ್ ಆಗಿ ಬರೀರಿ. ನೆಕ್ಸ್ಟ್ ಮೊದಲನೇ ಈಕ್ವೇಶನ್ ಏನು? R2 - 2R1. ಸೊ R2 ಅಲ್ಲಿ ಏನಿದೆ? 1 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. 2 1s are 2. 1 - 2 ಅಂತ ಅಂದ್ರೆ -1. ನೆಕ್ಸ್ಟ್ R2 value is -3 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. -3 - 2 ಎಷ್ಟಾಯಿತು? -5. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ -6 - 2 ಇಂಟು R1 ವ್ಯಾಲ್ಯೂ ಏನಾಯಿತು? 2. ಸೊ -6 - 2 2s are 4. Minus into minus plus, but greater sign is minus. 6 plus 4 is 10. ಸೊ R2 ಮುಗಿತು. ಇವಾಗ R3 ಆಪರೇಷನ್ಸ್ ಅನ್ನ ತಗೋಣ. R3 - 3 ಇಂಟು R1. ಸೊ R3 ವ್ಯಾಲ್ಯೂ ಏನಿದೆ? -3 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ? 1. -3 - 3. ಮೈನಸ್ ಇಂಟು ಮೈನಸ್ ಪ್ಲಸ್, ಗ್ರೇಟರ್ ಸೈನ್ ಇಸ್ ಮೈನಸ್. 3 + 3 ವಿಲ್ ಬಿ 6. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ? 1 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 1. ಸೊ 1 - 3 ಅಂತ ಅಂದ್ರೆ -2. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 2 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 2. 2 - 3 2s are 6. ಸೊ 2 - 6 ಅಂತ ಅಂದ್ರೆ ಎಷ್ಟಾಯ್ತು? -4. ಇವಾಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ಸ್ ನ ಕೆಳಗಡೆ ಇರುವಂತ ಎಲಿಮೆಂಟ್ ಗಳನ್ನ 0 ಮಾಡಿದೆ. ಬಲಗಡೆ ಇರುವಂತ ಎಲಿಮೆಂಟ್ಸ್ ಅಂದ್ರೆ 1 ಇರ್ಬೋದು, 2. ಸೊ ಇವುಗಳನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಬೇಕು. ದಿಸ್ ಇಸ್ ಕಾಲಮ್ 1, ಕಾಲಮ್ 2, ಕಾಲಮ್ 3,
ಕಾಲಮ್ 4. ನಾನು ಅವಾಗಲೇ ಹೇಳಿದ್ದೀನಿ ನಾರ್ಮಲ್ ಫಾರ್ಮ್ ಅಲ್ಲಿ ಕಾಲಮ್ ಮತ್ತೆ ರೋ ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಕೂಡ ಅಪ್ಲೈ ಮಾಡ್ತೀವಿ ಅಂತ. ಸೊ ಇವಾಗ ಯಾವ್ದ್ರದ್ದು ರೆಫರೆನ್ಸ್ ತಗೋಬೇಕು, ಡಯಾಗ್ನಲ್ ಎಲಿಮೆಂಟ್ ವಿಚ್ ಈಸ್ ಇನ್ ದ ಕಾಲಮ್ 1. ಸೊ ಅದ್ರ ರೆಫರೆನ್ಸ್ ಅನ್ನ ತಗೋಬೇಕು. ಕಾಲಮ್ 2 ಅಲ್ಲಿ ಇರುವಂತಹ 1 ಅನ್ನ ನಾನು 0 ಮಾಡಬೇಕು. ಸಿಂಪಲ್ ಟೆಕ್ನಿಕ್ ಏನು, ವಿತ್ ದಿ ರೆಫರೆನ್ಸ್ ಆಫ್ C1 ಮಾಡಬೇಕಾಗಿರೋದು. ಸೊ ಇದರ ಉಲ್ಟಾ ಬರೀರಿ. ಸೊ +1 ಇದೆ -1. ನೆಕ್ಸ್ಟ್ C3. ಸೊ C3 ವಿತ್ ದ ರೆಫರೆನ್ಸ್ ಆಫ್ C1. C3 ಅಲ್ಲಿ ಇರುವಂತಹ 1 ಅನ್ನ 0 ಮಾಡಬೇಕು, ಉಲ್ಟಾ ಬರೀರಿ -1. C4 ಅಲ್ಲಿ ಇರುವಂತದ್ದನ್ನ ನಾನು 0 ಮಾಡಬೇಕು. C4 ಅಲ್ಲಿ ಏನಿದೆ 2 ಇದೆ. ಸೊ 2 ನ ಉಲ್ಟಾ ಏನು, -2. ಸೊ ಇಲ್ಲಿ 1 into C1 will be C1 itself, 1 into C1 will be C1 itself. ಸೊ ಇವಾಗ ಈ ಆಪರೇಷನ್ಸ್ ಏನು ಕಾಲಮ್ ಆಪರೇಷನ್ಸ್ ಇದಾವಲ್ಲ ಅವುಗಳನ್ನ ಮ್ಯಾಟ್ರಿಕ್ಸ್ ಗೆ ಅಪ್ಲೈ ಮಾಡಿಬಿಟ್ಟು ಮ್ಯಾಟ್ರಿಕ್ಸ್ ಅನ್ನ ಅಪ್ಡೇಟ್ ಮಾಡ್ರಿ. A will be equal to, ಸೊ ಎಲ್ಲೆಲ್ಲಿಗೆ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿರೋದು, ಕಾಲಮ್ 2, ಕಾಲಮ್ 3, ಕಾಲಮ್ 4. ಸೊ ಕಾಲಮ್ 1 ಆಸ್ ಇಟ್ ಈಸ್ ಉಳಿಯುತ್ತೆ, 1 0 0. ನೆಕ್ಸ್ಟ್ 1 1 2. ಸೊ ಇವುಗಳನ್ನೇ ಅಲ್ವಾ ನಾನು 0 ಮಾಡೋದಕ್ಕೋಸ್ಕರ ಈ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿದ್ದು. ಸೊ ಡೈರೆಕ್ಟ್ ಆಗಿ ಬರೀರಿ 0 0 0. ನೆಕ್ಸ್ಟ್ ಮೊದಲನೇ ಈಕ್ವೇಶನ್ ಅಥವಾ ಆಪರೇಷನ್ ಅನ್ನ ತಗೊಳ್ಳಿ, C2 C1. C2 C1 ಅಂತಂದ್ರೆ -1 -0 ಏನಾಗುತ್ತೆ, -1 ಅದೇ ರೀತಿ ಉಳ್ಕೊಂತು. -6 -0 ಏನು ಉಳ್ಕೊಳ್ಳುತ್ತೆ, -6 ಅದೇ ರೀತಿ ಉಳ್ಕೊಂತು. ಸಿಂಪಲ್. ನೆಕ್ಸ್ಟ್ C3 C1. ಸೊ -5 -0 ಏನು ಉಳ್ಕೊಳ್ಳುತ್ತೆ, -5. -2 -0 ಏನು ಉಳ್ಕೊಳ್ಳುತ್ತೆ, -2. ನೆಕ್ಸ್ಟ್ C4 -2 into C1. C4 ವ್ಯಾಲ್ಯೂ ಏನು, 10, ಮತ್ತು ದಟ್ ಇಸ್ -10 -2 into C1 ವ್ಯಾಲ್ಯೂ is 0. 0 into anything is 0, -10 ಉಳ್ಕೊಂತು. ನೆಕ್ಸ್ಟ್ C4 ವ್ಯಾಲ್ಯೂ is -4 -2 into C1 ವ್ಯಾಲ್ಯೂ ಏನಿದೆ 0. ಸೊ 0 into anything will be 0. ಸೊ ಕೇವಲ -4 ಮಾತ್ರ ಉಳ್ಕೊಂತು. ಸೊ ಇವಾಗ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಮತ್ತೆ ಅದರ ಬಲಗಡೆ ಅಂತಂದ್ರೆ ಮೇಲ್ಗಡೆ. ಸೊ ಎರಡೂ ಕಡೆನೂ ಕೂಡ 0 ಅಂತ ಮಾಡಿದ್ವಿ. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು, -1 ಇದೆ. ಸೊ ಈ -1 ಅನ್ನ ನಾನು 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಸರಿನಾ, ನಾನು ಆಲ್ರೆಡಿ ಹೇಳಿದ್ದೀನಿ ಆದಷ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ, ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಅಂತ. ಸೊ ಇವಾಗ ಇದು ಯಾವ ರೋಲ್ ಇದೆ, ರೋ 1 ರೋ 2 ರೋ 3. ಸೊ ರೋ 2 ಅಲ್ಲಿ ಇದೆ, ರೋ 2 ಡಿವೈಡೆಡ್ ಬೈ -1 ಅದೇ ನಂಬರ್ ಇಂದ ಡಿವೈಡ್ ಮಾಡ್ರಿ. ಸೊ ರೋ 2 ಅಲ್ಲಿ ಚೇಂಜಸ್ ಮಾಡ್ತಿರೋದು. ಸೊ ಇವಾಗ ಕೇವಲ ರೋ 2 ಗೆ ಮಾತ್ರ ಆಪರೇಷನ್ ಅನ್ನ ಅಪ್ಲೈ ಮಾಡಿರೋದ್ರಿಂದ ರೋ 1 will be as it is, ರೋ 2 will be as it is. So 0 divided by -1 will be 0, -1 divided by -1, minus cancel, 1 1s are 1. -5 divided by -1, minus cancel, 5 1s are 5. -10 divided by -1, minus cancel, 1 10s are 10. ಸರಿನಾ, ಇವಾಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ is 1, ಇನ್ನು ಉಳಿದಿರುವಂತ ಅದರ ಕೆಳಗಡೆ ಇರುವಂತದ್ದು ಬಲಗಡೆ ಇರುವಂತದ್ದು 0. ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಇವಾಗ ಫಸ್ಟ್ ಅದರ ಕೆಳಗಡೆ ಇರುವಂತ -6 ಅನ್ನ ನಾನು 0 ಮಾಡಬೇಕು. ಸೊ ಸಿಂಪಲ್ ಟೆಕ್ನಿಕ್ ಏನು, ದಿಸ್ ಈಸ್ ಇನ್ ರೋ. ಸೊ ಸಿಂಪಲ್ ಟೆಕ್ನಿಕ್ ಏನು, ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಬೇಕು. ಕೆಳಗಡೆ ಇರುವಂತದ್ದನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಬಲಗಡೆ ಇರುವಂತದ್ದನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಕೆಳಗಡೆ ಇರುವಂತದ್ದನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಬಲಗಡೆ ಇರುವಂತದ್ದನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಸರಿನಾ, ಸೊ ಇವಾಗ ಇದು ಯಾವ ರೋಲ್ ಇದೆ, ದಿಸ್ ಇಸ್ ರೋ 1 ರೋ 2 ರೋ 3 ಅಲ್ವಾ. ಸೊ ರೋ 3 ಅಲ್ಲಿ ಇದೆ, ರೋ 3 ಯಾವ್ದ್ರ ರೆಫರೆನ್ಸ್ ತಗೋಬೇಕು, ಇದರ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ, ರೋ 2 ಅಲ್ಲಿ ಇದೆ. ಸೊ ರೋ 2 ರೆಫರೆನ್ಸ್ ಅನ್ನ ತಗೊಳ್ಳಿ. ಸಿಂಪಲ್ ಟೆಕ್ನಿಕ್ ಏನು, ಈ -6 ಅನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ ಬರೀರಿ, +6 ಅಷ್ಟೇ. ಸೊ ಇವಾಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, A will be equal to, ನಾವು ಆಪರೇಷನ್ಸ್ ಅನ್ನ ಎಲ್ಲಿಗೆ ಅಪ್ಲೈ ಮಾಡ್ತಿರೋದು, ರೋ 3 ಗೆ ಮಾತ್ರ. ಸೊ ರೋ 1 will be as it is, ರೋ 1 ಮತ್ತೆ ರೋ 2 will be as it is, 1 0 0 0 0 1 5 10. ಸೊ R3 plus 6 R2, R3 plus 6 R2. ಮೊದಲನೇ R3 ವ್ಯಾಲ್ಯೂ ಏನಿದೆ 0 plus 6 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ is 0. 0 into anything will be 0, 0 plus 0 will be 0. Next R3 value is -6 plus 6 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 1. 6 1s are 6 plus 6 minus 6 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ is -2 plus 6 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 5. ಸೊ -2 plus 6 5s are 30. ಸರಿನಾ, 6 5s are 30, 30 minus 2 ಅಂತಂದ್ರೆ 28 ಆಯ್ತು. ಸೊ ನೆಕ್ಸ್ಟ್ ಒನ್
ಸೊ ನೆಕ್ಸ್ಟ್ ಒನ್ -4 is R3 plus 6 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 10. ಸೊ -4 plus 6 10s are 60. 60 minus 4 ಅಂತಂದ್ರೆ ಎಷ್ಟಾಗುತ್ತೆ 56. ಸೊ ಈಗ ಏನಾಗಿದೆ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಬಲಗಡೆ ಎಲ್ಲ 0 ಆಗಿದೆ. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ 0 ಆಗಿದೆ ಬಟ್ ಬಲಗಡೆ 0 ಆಗಿಲ್ಲ. ಸೊ ಬಲಗಡೆ 0 ಆಗಿಲ್ಲ ಅಂತಂದ್ರೆ ಇವೆರಡನ್ನೂ ಕೂಡ ನಾನು 0 ಮಾಡೋದಕ್ಕೆ ಟ್ರೈ ಮಾಡಬೇಕು, 5 ಮತ್ತೆ 10 ಅನ್ನ. ಸೊ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ಅಪ್ಲೈ ಮಾಡಿ. ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4. ಸೊ ಕಾಲಮ್ 3 ಅಲ್ಲಿ ಇರುವಂತಹ 5 ಅನ್ನು ನಾನು 0 ಮಾಡಬೇಕು ವಿತ್ ದಿ ರೆಫರೆನ್ಸ್ ಆಫ್ ಕಾಲಮ್ 2. ಯಾಕೆ ಡಯಾಗ್ನಲ್ ಎಲಿಮೆಂಟ್ ಕಾಲಮ್ 2 ಅಲ್ಲಿ ಇದೆ. ಸೊ ಸಿಂಪಲ್ ಟೆಕ್ನಿಕ್ ಏನು, ಇಲ್ಲಿ +5 ಇದೆ ಅದನ್ನ -5 ಮಾಡ್ರಿ. ನೆಕ್ಸ್ಟ್ C4. ಸೊ C4 ವಿತ್ ದಿ ರೆಸ್ಪೆಕ್ಟ್ ಆಫ್ C2 ಇಲ್ಲಿ 10 ಇದೆ. ಸೊ ಅದನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ -10. ಸೊ ಈ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿದಾಗ ನನ್ನ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, A ವಿಲ್ ಬಿ ಈಕ್ವಲ್ ಟು ಕಾಲಮ್ 3 ಕಾಲಮ್ 4 ಅಪ್ಲೈ ಮಾಡಿರೋದು. ಸೊ ಕಾಲಮ್ 1 ಮತ್ತೆ ಕಾಲಮ್ 2 ವಿಲ್ ಬಿ ಆಸ್ ಇಟ್ ಇಸ್. ನೆಕ್ಸ್ಟ್ C3 -5 into C2. C3 value is 0 -5 into ಇದರ ರೆಸ್ಪೆಕ್ಟಿವ್ C2 value is 0. So 5 into 0 will be 0, 0 minus 0 is 0. Next C3 value is 5 minus 5 into C2 value, that is 1. 5 minus 5 ಅಂತಂದ್ರೆ 0. C3 value is 28 minus 5 into ಇದರ ರೆಸ್ಪೆಕ್ಟಿವ್ C2 value is 0. 5 into 0 is 0, ಕೇವಲ 28 ಮಾತ್ರ ಉಳ್ಕೊಂತು. ನೆಕ್ಸ್ಟ್ C4 ಈಕ್ವೇಶನ್ ಅನ್ನು ತಗೊಳ್ಳೋಣ. C4 minus 10 C2. ಸೊ C4 value is 0 minus 10 into ಇದರ ರೆಸ್ಪೆಕ್ಟಿವ್ C2 value is 0. 0 into anything will be 0, 0 minus 0 is 0. Next C4 value is 10 minus 10 into ಇದರ ರೆಸ್ಪೆಕ್ಟಿವ್ C2 value ಏನಿದೆ 1. ಸೊ 10 minus 10 ಅಂತ ಅಂದ್ರೆ 0. ನೆಕ್ಸ್ಟ್ C4 value is 56 minus 10 into ಇದರ ರೆಸ್ಪೆಕ್ಟಿವ್ C2 value ಏನಿದೆ 0. 10 into 0 will be 0, just 56 ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಈಗ ನನ್ನ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಮತ್ತೆ ಬಲಗಡೆ ಎಲ್ಲ 0s, ಎರಡನೇ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಮತ್ತೆ ಬಲಗಡೆ ಎಲ್ಲ 0s, ಮೂರನೇ ಡಯಾಗ್ನಲ್ ಎಲಿಮೆಂಟ್ 28 ಇದೆ. ನಾನೇನು ಹೇಳಿದ್ದೀನಿ, ನಾವು ಯಾವತ್ತಿದ್ರೂ ಕೂಡ ಡಯಾಗ್ನಲ್ ಎಲಿಮೆಂಟ್ ಅನ್ನ 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡೋಣ, ಯಾಕಂತಂದ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಸಾಲ್ವ್ ಮಾಡೋದಕ್ಕೆ ಅಂತ. ಸೊ ಇವಾಗ 28 ಅನ್ನ 1 ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಈಸಿ ಟೆಕ್ನಿಕ್ ಏನು, ಡಿವೈಡ್ ಇಟ್ ಬೈ 28 ಇಟ್ ಸೆಲ್ಫ್ ಅಷ್ಟೇ. ಸೊ ದಿಸ್ ಈಸ್ ಅ ರೋ 1, ರೋ 2, ರೋ 3 ಅಲ್ವಾ. ಸೊ ರೋ 3 ಡಿವೈಡೆಡ್ ಬೈ 28. ಸೊ ಚೇಂಜಸ್ ಏನಾಗುತ್ತೆ, ಸೊ A ವಿಲ್ ಬಿ ಈಕ್ವಲ್ ಟು ಕೇವಲ ರೋ 3 ಗೆ ಆಪರೇಷನ್ ಅಪ್ಲೈ ಮಾಡ್ತಿರೋದು. ಸೊ ರೋ 1 ವಿಲ್ ಬಿ ಆಸ್ ಇಟ್ ಈಸ್, ರೋ 2 ವಿಲ್ ಬಿ ಆಸ್ ಇಟ್ ಈಸ್. R3 divided by 28 ಅಲ್ವಾ. ಸೊ 0 divided by 28 will be 0, 0 divided by 28 will be 0, 28 divided by 28 will be 1, 56 divided by 28 is 2. ಸೊ ಇವಾಗ ನೋಡಿ ನನ್ನ ಎಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ ನಾನು ಆದಷ್ಟು 1 ಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದರ ಬಲಗಡೆ ಕೆಳಗಡೆ 0, ಇದರ ಬಲಗಡೆ ಕೆಳಗಡೆ 0, ಬಟ್ ಇದರ ಕೆಳಗಡೆ ಯಾವುದೇ ವ್ಯಾಲ್ಯೂಸ್ ಇಲ್ಲ, ಬಲಗಡೆ 2 ಇದೆ. ಸೊ 2 ಅನ್ನ ನಾನು 0 ಮಾಡಬೇಕು. ಸೊ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿ. ಬಲಗಡೆ ಆದ್ರೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್, ಕೆಳಗಡೆ ಆದ್ರೆ ರೋ ಟ್ರಾನ್ಸ್ಫಾರ್ಮೇಶನ್. ಸೊ ದಿಸ್ ಇಸ್ ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4. ಸೊ ಕಾಲಮ್ 4 ಅಲ್ಲಿ ಇರುವಂತಹ 2 ಅನ್ನ ನಾನು 0 ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ ವಿಚ್ ಈಸ್ ಇನ್ ದಿ ಕಾಲಮ್ ನಂಬರ್ 3. ಸೊ ಸಿಂಪಲ್ ಟೆಕ್ನಿಕ್ ಏನು, ಇಲ್ಲಿ 2 ಇದೆ, ಉಲ್ಟಾ ಬರೀರಿ -2, +2 ಇದ್ರೆ -2 ಬರೆಯೋದು ಅಷ್ಟೇ. ಸೊ ಇವಾಗ A ವಿಲ್ ಬಿ ಈಕ್ವಲ್ ಟು ಕಾಲಮ್ 4 ಗೆ ಮಾತ್ರ ಆಪರೇಷನ್ ಅಪ್ಲೈ ಮಾಡ್ತಾ ಇರೋದು. ಸೊ ಕಾಲಮ್ 1, ಕಾಲಮ್ 2, ಕಾಲಮ್ 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ಸರಿನಾ. ಸೊ ಕಾಲಮ್ 4 minus 2 into C3. ಸೊ ಕಾಲಮ್ 4 value is 0 minus 2 into ಇದರ ರೆಸ್ಪೆಕ್ಟಿವ್ C3 value is 0. 0 into anything will be 0, 0 minus 0 is 0. Next C4 value is 0 minus 2 into ಇದರ ರೆಸ್ಪೆಕ್ಟಿವ್ C3 value is also 0. So 0 into 2 will be 0, 0 minus 0 is 0. Next C4 value is 2 minus ಇದರ ರೆಸ್ಪೆಕ್ಟಿವ್ C3 value ಏನಿದೆ 1. So 2 minus 2 will be 0. ಸೊ ಇವಾಗ ನೋಡಿ ನನ್ನ ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಇದೆ, ಇನ್ನು ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿದೆ. ಸೊ ಇದನ್ನ ನಾನು ನಾರ್ಮಲ್ ಫಾರ್ಮ್ ಅಂತ ಕರೀಬಹುದು. ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ 1 ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. 1 ಇರ್ಬೋದು, 0 ಇರ್ಬೋದು, ಎನಿಥಿಂಗ್. 1 ಇರ್ಬೋದು, 0 ಇರ್ಬೋದು, ಎನಿಥಿಂಗ್. ಬಟ್
ಬಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದಾವಲ್ಲ ಅವುಗಳನ್ನ 0 ಮಾಡ್ಬೇಕಷ್ಟೇ, ಸರಿನಾ? ಇವಾಗ ಇದು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಸಿಂಪಲ್. ಡಯಾಗ್ನಲ್ ಎಲಿಮೆಂಟ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಎಸ್. ಸೊ ಅದರಲ್ಲಿ ಎಷ್ಟು ನಂಬರ್ ಆಫ್ ಒನ್ಸ್ ಇದೆ, ದಟ್ ಈಸ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಈಗ ಡಯಾಗ್ನಲ್ ಎಲಿಮೆಂಟ್ ಯಾವ್ಯಾವು? 1 2. ಸೊ ಡಯಾಗ್ನಲ್ ಎಲಿಮೆಂಟ್ ಯಾವ್ಯಾವು? 1 1 1. ಸೊ ಎಲ್ಲದರಲ್ಲೂ ಕೂಡ 1 ಇದೆ. ಸೊ ಅಂದ್ರೆ ನಮಗೆ ಎಷ್ಟು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್? 3. ಸೊ 3 ಟೈಮ್ಸ್ 1 ಬಂದಿರೋದ್ರಿಂದ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು 3. ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನ್ ಮಾಡ್ಬೇಕು? ಫಸ್ಟ್ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ 0, ಫಸ್ಟ್ ನಾವೇನ್ ಮಾಡ್ಬೇಕು? ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಆದಷ್ಟು 1 ಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಅಂದ್ರೆ ಕೆಳಗಡೆ ಇರುವಂತಹ ವ್ಯಾಲ್ಯೂನ 0 ಮಾಡೋದಕ್ಕೋಸ್ಕರ ನಾವು ರೋ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡ್ತೀವಿ. ಬಲಗಡೆ ಇರುವಂತಹ ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆ ರೀತಿ ಅಪ್ಲೈ ಮಾಡ್ಬಿಟ್ಟು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಎಷ್ಟು ನಂಬರ್ ಆಫ್ ಒನ್ಸ್ ಇರ್ತವೆ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ, ದಟ್ ವಿಲ್ ಬಿ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್, ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕಲಾನ್ ಫಾರ್ಮ್ ಮತ್ತೆ ನಾರ್ಮಲ್ ಫಾರ್ಮ್ದು ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.